Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಬಾರಿಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಮಾಜಿ ಶಾಸಕರಾಗಿರುವಂಥ ರಘುಪತಿ ಭಟ್ ಅವರಿಗೆ ಟಿಕೆಟ್ ಕೈ ತಪ್ಪಿತ್ತು. ಅದರ ಬಳಿಕ ಸಾಕಷ್ಟು ನಿರೀಕ್ಷೆಯಲ್ಲಿದ್ದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೂಡ ಟಿಕೆಟ್ ಕೈ ತಪ್ಪಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಶಾಸಕರಾಗಿರುವಂಥ ರಘುಪತಿ ಭಟ್ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗುವ. ಸರ್, ಈಗ ಕೊನೆಯ ಕ್ಷಣದಲ್ಲಿ ನಿಮಗೆ ಟಿಕೆಟ್ ಕೈ ತಪ್ಪಿರುವಂಥದ್ದು ಏನು ಹೇಳಿಕ್ಕೆ ಇಚ್ಛೆ ಪಡ್ತೀರಾ ಅಂತ ಹೇಳಿ? ಅಲ್ಲ, ಇದು ತುಂಬ ಬೇಸರ ಆಗಿದೆ. ಪಕ್ಷದ ಒಂದು ನಿಲುವು ತಪ್ಪು ನಿರ್ಧಾರ ಆಗಿದೆ ಅಂತ ನಾನು ಯೋಚನೆ ಮಾಡಿದ್ದೇನೆ. ಹಾಗಾಗಿ ನನ್ನ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದೇನೆ ಭಾಳ ಹಿಂದೆ. ಆಮೇಲೆ ನಿನ್ನೆ ಇವತ್ತಿನಲ್ಲಿ ನಮ್ಮ ಪದವೀಧರ ಚುನಾವಣೆಯಲ್ಲಿ ನಾನು ತುಂಬ ತಯಾರಿ ಮಾಡಿ ಕೆಲರನ್ನು ಎನ್ರೋಲ್ ಎಲ್ಲ ಮಾಡಿದ್ದೆ. ಅವರೆಲ್ಲ ಇವತ್ತು ನನಗೆ ಇಲ್ಲ, ನೀವು ಇದರಲ್ಲಿ ಪಕ್ಷಕ್ಕೇನು ತೊಂದರೆ ಆಗಲ್ಲ, ನೀವು ಪಕ್ಷೇತರವಾಗಿ ಸ್ಪರ್ಧಿಸಬೇಕು ಅಂತ ಒತ್ತಡವನ್ನು ತಂದರು. ಆ ದೃಷ್ಟಿಯಿಂದ ನಾನು ಪಕ್ಷೇತರವಾಗಿ ಸ್ಪರ್ಧಿಸಿ ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡಬೇಕು ಅಂತ ನಾನು ಯೋಚನೆ ಮಾಡಿ ಈ ನಿರ್ಧಾರವನ್ನು ಮಾಡಿದ್ದೇನೆ. ಪದವೀಧರರ ನೋಂದಣಿ ಪ್ರಕ್ರಿಯೆಯಲ್ಲಿ ಕೂಡ ನೀವು ಸಾಕಷ್ಟು ತೊಡಗಿಸಿಕೊಂಡಿರುವಂಥದ್ದು, ಸಾಕಷ್ಟು ಜನರನ್ನು ನೋಂದಣಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರಿ. ಆದರೆ ನೈಋತ್ಯ ಪದವೀಧರ ಒಂದು ಕ್ಷೇತ್ರದಲ್ಲಿ ನಿಮಗೆ ಯಾಕೆ ಈ ಒಂದು ಟಿಕೆಟ್ ಕೈ ತಪ್ಪಿರುವಂಥದ್ದು ಅಂತ? ಟಿಕೆಟ್ ಕೈ ತಪ್ಪಿದಂತೆ ಯಾರು ಟಿಕೆಟ್ ಕೊಟ್ಟವರಿಗೆ ಕೊಡಬೇಕು ನನಗೆ ಗೊತ್ತಿಲ್ಲ. ನಾವೆಲ್ಲ ನಿರೀಕ್ಷೆಯಲ್ಲಿತ್ತು. ಈ ಭೌಗೋಳಿಕವಾಗಿಯೂ ಈಗ JDS ನೊಟ್ಟಿಗೆ ಹೊಂದಾಣಿಕೆ ಆದ ಕೂಡಲೇ ಚಿಕ್ಕಮಗಳೂರಿಗೆ ಇದು ಕೊಟ್ಟಾಗ ಘಟ್ಟದ ಮೇಲೆ ಘಟ್ಟದ ಕೆಳಗೆ ನಮ್ಮಲ್ಲಿ ಸಂಪ್ರದಾಯ ಹಿಂದಿನಿಂದಲೂ BJPಯಲ್ಲಿ ಹೇಗೆ ಅಂದರೆ ವಿಧಾನ ಪರಿಷತ್ತಿನ ಪದವೀಧರ ಶಿವಮೊಗ್ಗಕ್ಕಿದ್ದರೆ ಶಿಕ್ಷಕರು ಇಲ್ಲಿರ್ತಿತ್ತು. ಹಾಗಾಗಿ ಈಗ ಸರ್ತಿ ಶಿಕ್ಷಕರ ಮೇಲೆ ಹೋದ್ರಿಂದ ಪದವೀಧರ ನಮ್ಗೆ ಕೊಡ್ತಾರೆ. ಮತ್ತು ನಾವು ಇಲ್ಲಿ ಕರಾವಳಿ ಭಾಗಕ್ಕೆ ಒಂದು ಪ್ರತಿನಿಧಿತ್ವ ಇರ್ತದೆ ಅಂತ ಹೇಳುವಂಥದ್ದಿತ್ತು. ಆದರೆ ಟಿಕೆಟ್ ಘೋಷಣೆ ಆಗುವಾಗ ಅದು ನಿರಾಸೆ ಆಯಿತು ನಮಗೆ. ಆ ದೃಷ್ಟಿಯಿಂದ ಇದು ನಾವು ಭೌಗೋಳಿಕವಾಗಿಯೂ ಕರಾವಳಿಗೂ ಒಂದು ಪ್ರಾತಿನಿಧ್ಯ ಬೇಕು. ಮತ್ತು ನನಗೂ ಶಾಸಕನಾಗಿ ನಾನು ಕೆಲಸ ಮಾಡಿದಂಥವನು, ನನಗೂ ಇನ್ನು ಕೆಲಸ ಮಾಡುವಂಥ ಉಮೇದಿದೆ, ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದೆ. ವಿಧಾನ ಪರಿಷತ್ತಲ್ಲಿ ಹೋದರೆ ಒಂದು ಶಿಕ್ಷಿತರ ಮತ್ತು ಶಿಕ್ಷಣ ಇಲಾಖೆಯ ಪದವೀಧರೊಬ್ಬ ಧ್ವನಿಯಾಗಿ ನಾನು ಕೆಲಸ ಮಾಡ್ಬೋದು ಅಂತ ಹೇಳುವಂಥ ನಿರೀಕ್ಷೆಯಿಂದ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದೇನೆ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಟಿಕೆಟ್ ತಪ್ಪಿದ ತಕ್ಷಣ ನಿಮಗೆ ಸಾಕಷ್ಟು ಜನ ಭರವಸೆಯನ್ನು ಕೊಟ್ಟಿದ್ದರು, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಟಿಕೆಟ್ ಸಿಗ್ತದೆ ಅಂತೇಳಿ. ಯಾರು ಈ ಒಂದು ಟಿಕೆಟನ್ನು ತಪ್ಪಿಸಿರ್ಬೋದು ಅಂತೇಳಿ? ಸರ್, ಒಂದನೇದು, ನನಗೆ ಯಾರು ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿದ ಕೂಡಲೇ ಚುನಾವಣೆಯಲ್ಲಿ ಕೆಲಸ ಮಾಡುವಾಗ ಯಾರೂ ನನಗೆ ಭರವಸೆ ಕೊಡಲಿಲ್ಲ, ನೀನೀಗ ಕೆಲಸ ಮಾಡು, ಆಗ ನಿಮಗೆ ಹಾಗೆ ಯಾರಿಲ್ಲ. ಆ ನಂತರದ ಸಂದರ್ಭದಲ್ಲಿ ಅಲ್ಲಿ ಐನೂರು ಮಂಜುನಾಥ್ ಅವರು ರಾಜೀನಾಮೆ ಕೊಟ್ಟು JDSಗೆ ಹೋದದ್ರಿಂದ ಅಲ್ಲಿ ಖಾಲಿ ಇತ್ತು. ಖಾಲಿ ಸ್ಥಾನವನ್ನು ಕೊಡಿ ಅಂತ ನಾನು ಕೇಳಿದಾಗ ಆಯಿತು ಅಂತ ಹೇಳಿದರು. ಆಮೇಲೆ ಈ ನಿಮ್ಮ ನೋಂದಾವಣಿ ಆಗಲಿಕ್ಕೆ ಪ್ರಾರಂಭ ಆದಾಗ ನಾನು ಮತ್ತೊಮ್ಮೆ ಹೋಗಿ ಎಲ್ಲ ನಾಯಕರ ಹತ್ರ ಮಾತಾಡುವಾಗ ಇಲ್ಲ, ನಿನಗೆ ಈ ಸತಿ ಅವಕಾಶ ಜಾಸ್ತಿ ಇದೆ, ಮಾಡಿ ಅಂತ ಹೇಳಿದರು. ಆ ಪ್ರಕಾರ ನಾನು ನೋಂದಣಿಯನ್ನು ಮಾಡಿದೆ. ಹಾಗಾಗಿ ನಾನು ಈ ಸತಿ ಆಸಕ್ತಿಯಿಂದ ಹೊರಟ ಮೇಲೆ ಈಗ ಚುನಾವಣೆಯಲ್ಲಿ ಸೀಟ್ ಆಗದಿದ್ದ ಮೇಲೂ ಕಾರ್ಯಕರ್ತರು ಮತ್ತು ಅಲ್ಲಿಯ ಮತದಾರರು ನಿಲ್ಲಿ ಅಂತ ಹೇಳಿದ ನಿಲ್ತಾ ಇದ್ದೇನೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.